ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ನಾವು ಭಾಳ ಆರಾಮದೇವ್ರಿ. ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂತೀನಿ. ಈಗ ಈ ಜೀವನ ಚಕ್ರ ಕಥೆದಾಗ ಸರಸ್ವತಿ ಏನು ಹುಡುಗ ನೋಡಕ್ ಬಂದಿದ್ರ ಮದ್ವೆ ಫಿಕ್ಸ್ ಆಗೈತಿ. ಈಗ ಮದ್ವೆ ಆಗೋಗತ್ರಿ. ಅಲ್ಲಿಂದ ನಾನು ಕತೆ ಶುರು ಮಾಡ್ತೀನಿ. ಯಾಕಂದ್ರೆ ನಾನು ಈಗಾಗಲೇ ಮುಂಚೆ ಹೇಳಿದ್ನಿ ರೀ ನಿಮಗೆ. ನಾನು ಇವಾಗ ಏನು ಕಮಲಕ್ಕಗೆ 5 ಜನ ಹೆಣ್ಮಕ್ಳು ಅದಾರ. 5 ಜನ ಹೆಣ್ಮಕ್ಳದಾಗ 4 ಜನದ್ದು ಮದ್ವೀದು ಒಂದು ತೋರ್ಸಂಗಿಲ್ಲ. ಯಾಕಂದ್ರೆ ಒಳ್ಳ ಎಲ್ಲರದ್ದು ತೋರ್ಸ್ಕೊಂಡ್ ಕುಂತ್ರ ನಿಮಗೂ ಬೇಸರ ಆಗತ್ತ. ಅದಕ್ಕೆ ಲಕ್ಷ್ಮೀದು ಏನೈತಿ ಲಾಸ್ಟ್ ಆಕಿದು ಪ್ರತಿಯೊಂದು ನಮ್ಮ ಕಡೆ ಹೆಂಗ ಶಾಸ್ತ್ರಗಳು ಮಾಡ್ತಾರೆ ಅದೆಲ್ಲ ವೀಡಿಯೋಸ್ನ ನಾನು ಆಕಿ ಮದುವೆಗೆ ತೋರಿಸ್ತೀನಿ. ಈಗ ಇವ್ರದ್ದೆಲ್ಲ ಮದುವೆ ಆಗೋಗೈತೆ ಅಂತ ಅನ್ಕರಿ. ಈಗಾಗಲೇ ಮದುವೆ ಫಿಕ್ಸ್ ಆಗಿತ್ತು, ಅವರು ಒಪ್ಕೊಂಡಿದ್ರು, ಇವರು ಒಪ್ಕೊಂಡಿದ್ರು, ಎಲ್ಲ ಆಗೋಗಿತ್ತು. ಈಗ ಆಕಿದು ಮದುವೆ ಮುಗೀತು. ಮದುವೆ ಆದಮೇಲೆ ಆಕಿ ಗಂಡನ ಮನೆಗೆ ಹೆಂಗಿರ್ತಾಳ ಅನ್ನೋದನ್ನು ನಾನಿವತ್ತು ತೋರಿಸ್ತೀನಿ. ನೀಲದು ಮದುವೆ ಆಗಿತ್ತು, ಆಕಿ ಗಂಡನ ಮನೆಗೆ ಹೆಂಗೆ ಬಾಳೆ ಮಾಡ್ತಿದ್ಲು, ಒಂದು ಮಗು ಕೂಡ ಆತ. ಈಗ ಆಕಿ ಮಗು ಹೊಡ್ಕೊಂಡು ಇದು ಗಂಡನ ಮನೆಗೆ ಹೋಗ್ಯಾಳ. ಈಗ ಸರಸ್ವತಿದೂ ಮದುವೆಯಾಗಿ ಆಕಿನೂ ಗಂಡನ ಮನೆಗೆ ಹೋಗ್ಯಾಳ. ಕಮಲಕ್ಕ, ನಮ್ಮ ಸರಸ್ವತಿ ಮದುವೆ ಅಂತೂ ಭಾರಿ ಚಂದ ಆತು ಬಿಡು. ಎಂಥ ಗ್ರ್ಯಾಂಡ್ ಮಾಡಿದ್ರ ಕಮಲಕ್ಕ. ಎಷ್ಟು ಜನ ಬಂದಿದ್ರ ಯವ್ವ ಮಂದಿ ನೋಡಿ. ನಾನಂತೂ ನಮ್ಮೂರಾಗ ಯಾರದಿಂತ ಮದುವೆ ಆಗಿಲ್ ಬಿಡು ಅನ್ಕಣ್ಣೆ. ಹ್ಞೂನ್ಲೇ, ನಮ್ಮ ಸರಸ್ವತಿ ಮದುವೆ ಭಾರಿ ಚಂದ ಆತವ. ಅವರು ಇದ್ದಂತಾರ ಹುಡುಗ ಆಫೀಸ್ನಾಗ ಹೋಗತ್ತ. ಮತ್ತು 4-5 ಮಂದಿ ಗೊತ್ತಿರೋರು 4 ಕಡೆ ಓಡಾಡೋ ಹುಡುಗ ಸಣ್ಣ ಮದುವೆ ಹೆಂಗೆ ಹತ್ತಾರ. ಅವ್ರ ಮನುಷ್ಯ ಹೇಳಿದ್ರು ಎಲ್ಲ ಮದುವೆ ಖರ್ಚು ಹೆಂಗು ಗಂಡಿನ ಕಡೆನಾ, ನಾವು ದಾಮ್ದೂಮ್ ಅಂತ ಮಾಡ್ತೀವಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರ. ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಒಂದು ತೊಲಿ ಬಂಗಾರ ಆಟ ಕೊಟ್ಟಿವವ. ಅವರು ಏನು ಬೇಡ ಅಂತ ಹೇಳಿದ್ರು. ಈಗ ಅಷ್ಟು ಇದ್ದವರು ಇದ್ದಂಥವ್ರ ಮನೆ ಕೊಡಕತ್ತೀವಿ, ಖಾಲಿ ಕೈಲಿ ಹೆಂಗೆ ಕಳಿಸ್ಬೇಕು? ನಾಳೆ ಒಂದು ಮಾತು ಬರಬಾರ್ದಲ್ಲ, ಯಾಕಂದ್ರೆ ನೆಗಣಿದಾಳ ಯಾಕ ಸುಮ್ಮನೆ ಅಂತೇಳಿ ಇವ್ರಿಗೆ ಹೇಳಿ ಮತ್ತೆ ತಕ ಸಾಲ ಇಸ್ಕೊಂಡು ಮಾಡಿಸಿ ಕೊಟ್ಟಿವಿ. ಏನು ಮಾಡೋದು? ಈಗೇನು ಬಂಗಾರದ ರೇಟಿಗೆ ಹೇಳ್ತ ನಿಂತಕ ಗೌರಿ 1.5 ಲಕ್ಷ ಆತು ನೋಡು. ಮತ್ತೆ ನಿನ್ನ ಮಗಳಿಗೆ 1-2 ತೊಲೆ ಆದ್ರೆ ಹಾಕ್ಬೇಕವ. ಈ 2 ತೊಲೆ ಅಂತ 2 ತೊಲೆ ಅವ್ರೇನ ಗೊತ್ತಿಲ್ದಾರಂತ ಹಾಕಿಳ 1 ತೊಲೆ. ನಿಮಗೆ ಯಾಕೆ ಕೊಡಕೋತಾಳ? ನೀವು ಇದ್ದೂರಾರ, ನೀನು ಅದ್ರಾಗ ಗೆಳತಿ, ನಿನಗೆ ಯಾಕೆ ಕೊಡ್ತಾಳ? 1 ತೊಲೆನೂ ಇಲ್ಲ ಅಂತ ಬಂಗಾರದಂಗೆ ಹುಡುಗಿನ ಕೊಡಕತ್ತೀವಿ. ಬಂಗಾರ ಕೇಳ್ತಿಲ್ಲ ಮಂಜಕ್ಕ? ಯವ್ವ ಗೌರಿ, ನೀನಂತ ಅದಿ ನೋಡ್ರಿ. ಬಂಗಾರದಂಗೆ ಹುಡುಗಿನ ಕೊಟ್ರೆ ಆಕಿನ ಕರಿಸಿ ಏನು ಬಂಗಾರ ಮಾಡ್ಸಕ್ಕೆ ಹೇಳಕ್ಕಾಗತ್ತನ್ಲೇ? ಯವ್ವ ಬಂಗಾರ ಬೇಡ ಬಿಡು ಯವ್ವ. ನಾನು ಹಂಗೆ ನಿಕ್ಲಿ ಮಾಡಿದ್ನಿ. ನನಗೇನು ಚಂದಾಗಿದ್ರೆ ಸಾಕು. ಏನಿರತ್ತೆ ಒಬ್ಬತ್ತದನ, ಏನಿಂದ ಮುಂದೆ ಅಕ್ಕ ತಂಗಿಯರು. ಅಕ್ಕ ಒಬ್ಬೇಕಿದಾಳ ತಂಗಿ, ಆಕೆ ಏನು ತವ್ರ ಮನೆಗೆ ಬರಲ್ಲ. ನನ್ನ ಮಗಳದೊಂದು ಬೆಳೆ ನೆಟ್ಟಗಾಗೈತಿ ಈಗೇನ, ಆದ್ರೆ ಮನೆ ಕಳ್ಸಲ್ಲ ಅವರು, ಅಲ್ಲೇ ಇರ್ತಾಳೆ. ಹೌದು ನೋಡ ಮಂಜಕ್ಕ, ಮರ್ತಾ ಹೋದ್ ನಾನು. ಅವತ್ತು ಹೋಗಿ ಬಂದಾಗಿಂದ ಕೇಳ್ಬೇಕು ಅನ್ಕಂತ ಕೇಳಕ್ಕೆ ಆಗಲಿಲ್ಲವ. ಹೆಂಗದಾಳಂತ ಈಗ? ಬೇಸದಾಳಿಲ್ಲ? ಗಂಡ ಏನು ಗಂಡ ಬೇಸದನ್ಬಿಡು, ಅತ್ತಿದ ಕಾಟ ಈಗ ತೆಗ್ಯತ್ತಂತ ನೋಡ ಕಮಲಕ್ಕ. ಈಗ ಒಂಚೂರು ಇದು ಮಾಡ್ತಾಳ. ಏನೇನು ಅಂದ್ರನು ಇವ್ರು ಸುಮ್ಮನಿರಲ್ಲ, ಇವ್ರು ಹಂಗ ಬೈತಿರ್ತಾರ ಅಂತ ಹೇಳ್ತಿರ್ತಾಳ. ಅವ್ರ ಮಾವ ಅದನಲ್ಲ, ಮಾವು ಬೈತಾನ ಆಕೆ ಹೆಂಡ್ತಿ. ಹಂಗೆ ಯಾಕಂತೆ ಹುಡುಗಿಗೆ ಕಂಡರ ಮನೆ ಮಕ್ಕಳಿಗೆ ಹಂಗೆ ಬೈಯೋದು ಚಲೋ ಅಲ್ಲ ಅಂತಂದು ಬೈತಿರ್ತಾನಂತ. ತನಗೆ ಒಂದು ಹೆಣ್ಣೈತೆ ಕಮಲಕ್ಕ, ತಾನು ಮದುವೆ ಮಾಡಿ ಕೊಟ್ಟಾಳ. ಮತ್ತೆ ಬಂದು ಸೊಸಿ ನಿಂಗೆ ನಡೆಸ್ಕೊಂತಾಳ. ಆಕಿ ಬಂದಾಗ ಈಕಿ ಪಾಪ ಕುಂದ್ರಿ ನಿಂದ್ರಿ ಅಂತೆಲ್ಲ ಚಂದ ಮಾತಾಡ್ತಾಳ. ಆದ್ರೆ ಎಷ್ಟು ಸೊಪ್ಪು ನೋಡಕೀಗೆ. ಬೇಸಾಯ್ತು ಬಿಡವ. ಹಂಗ ಇರ್ತಾವ ಒಂದಿಷ್ಟು ಜನ ಪರ್ಸೆಂಟಿಗೆ ಹೇಳಿವು. ಎಷ್ಟು ಚಂದಾಗಿ ನೋಡ್ಕೊಂಡ್ರು ತುರ್ಬಾ ಹಿಡಿದು ತುಪ್ಪ ಕುಡಿಸಿದ್ರು ಅವಕ್ಕೆ ಸಮಾಧಾನ ಇರಲ್ಲ. ಗಂಡ ಬೇಸದನಲ್ ಬಿಡು, ಮಾವನು ಒಳ್ಳೆ ತದ್ದಂಗೆ ಅದನ. ಆಕಿ ಹೆಂಗದಾಳ ನಾದ್ನಿ? ಆಕಿನ ಹಂಗಾನ? ಆಕಿ ಅಂತಕ್ಕೆ ಆಕಿ ಏನು ಕಮ್ಮಿ ಅದಕ್ಕೆಲ್ಲ. ಒಂದೊಂದ್ಸತಿ ಬೇಸಿರ್ತಾಳಂತ, ಯಾರೋ ಒಂದು ಮಾತು ಕೇಳಿ ಹಂಗೆ ಆಡ್ತಿರ್ತಾಳಂತ. ಮತ್ತು ನೀಲ ಓದ್ಲನ ಕಮಲಕ್ಕ? ಹ್ಞೂನ್ಲೇ, ನಿನ್ನೆ ಓದ್ಲಲ್ಲ ಇವ. ಆಕಿ ಎಲ್ಲ ಮತ್ತೆ ಆ ಹುಡುಗೆಲ್ಲ ಪೆಂಡೋ ಗೆಜ್ಜಿ ಮ್ಯಾಂಕ ಗೆಜ್ಜಿ ಎಲ್ಲ ತಂದು ಇದು ಮಾಡಿ ನಿನ್ನೆ ಕರ್ಕೊಂಡು ಹೋದ್ನ ಗಂಡ. ಬೇಸಾತ್ ಬಿಡು. ಈಗ 3 ಮಕ್ಳು, ಒಬ್ಬೊಬ್ಬರ ಮದುವೆ ಮಾಡ್ಕೊಂಡೋದಂಗೆಲ್ಲ ನಿಮ್ಮ ಮನೆ ಖಾಲಿ ಖಾಲಿ ಅನಿಸ್ತೈತಿ ಅಲ್ಲ ಕಮಲಕ್ಕ? ಹೂನೆಲೆ ಯವ್ವ, ಎಲ್ಲ ಮದುವೆ ಮಾಡ್ಕೊಂಡೋದಂಗೆಲ್ಲ ಮನೆ ಖಾಲಿ ಖಾಲಿ ಅನಿಸ್ತೈತಿ. ಹೆಣ್ಮಕ್ಳು ಇದ್ರೆ ಹಿಂಗೆ ಅಲ್ಲ ಅನ್ಲೆ. ಎಲ್ಲ ಯಾವತ್ತನ ಒಂದಿನ ಮದುವೆಗೆ ಹೋಗಬೇಕಾ, ಮನೆ ಖಾಲಿ ಅನಿಸ್ತೈತಿ ನೋಡವ. ನೀನು 5 ಹೆಣ್ಣು ಹಡ್ದಿ, 1 ಗಂಡ ನಡೆದಿದ್ರ ಸೊಸಿ ಬರ್ತಿದ್ಲ. ದಿನ ಬೆಳಗ್ಗೆ ಆದ್ರೆ ಜಗಳ ಆಡ್ಕೊಂಡು ಕುಂದಿರ್ತಿದ್ದೆ ಸೊಸಿ ಕೂಡ. ಯವ್ವ, ನಮ್ಮ ಲಕ್ಷ್ಮಿ ಇದ್ದಾಳಲ್ಲ, ಸೊಸಿ ಕೂಡ ಜಗಳ ಆಡೋದಕ್ಕಿಂತ ಭಾಳ ಇದೈತಿ ಬಾ. ಹಾಕಿದ ಭಾಳ ಐತಿ. ನಾಳೆ ನಮ್ಮ ಮಂಜಕ್ಕ ಬಗ್ಗಿಸ್ಬೇಕು ನೋಡಕ್ಕೇನು.
ಹ್ಞೂ ಸುಮ್ಮನೆ ಬಿಡ್ತಂತಾಗ ಬಗ್ಗಸ್ನ ಅಲ್ಲ ಕಮಲಕ್ಕ ಓದಿದಕ್ಕಿ ಏನು ಮತ್ತೆ ಅವು ಹಂಗ ಬೆಳೆದಾವ ಅದ್ರಾಗ ಸಣ್ಣಕಿ ಮತ್ತೆ ವಾತಾವರಣದಂಗೆ ಬೆಳೆದತ್ತಿ ಸಣ್ಣಕ್ಕೆ ಅಂತಂದು ಬೆಳೆಸಿರಲ್ಲ ಏನು ಬಿಡವ್ವ ನನ್ನ ಮಗಳ ದಿನಸು ನಾನು ನೋಡ್ಕೊಂಡು ಹೋಗ್ತೀನಿ ಆಕಿ ಏನು ಆರಾಮಾಗಿರ್ಲಿ ಪಾಪ ಅಯ್ಯ ನೀನು ಹಿಂಗ ಅಂದ್ರ ಮತ್ತಿನ ಸಪ್ಕೊಂಬರ್ತತಿ ನಮ್ಮ ಅತ್ತಿನ ಏನನ್ನಲ್ಲ ನೀನು ಏನಂತೀವಿ ಅಂತ ಮತ್ತೆ ಅಷ್ಟ ಆಕಿ ಯವ್ವ ಏನನ್ನತ್ತಾಗ ಕಾಲೇಜಿಗೆ ಹೋಗ್ಯಾಳ ನೀಗ ಹೋದ್ರಲ್ಲ ಮುಂಜಾನೆ ನಿನ್ನ ಮಗನ ಕರ್ಕೊಂಡು ಹೋದ್ ನಮ್ಮ ಬೈಕ್ನಾಗ ಬ್ಯಾರೇವ ಲವ್ ಬರ್ಡ್ಸ್ ಆದ್ರೂ ಚಂದ ಇರ್ತೈತಿ ಬಿಡು ನೋಡಕ ಒಂದ ಕಾಲೇಜ್ನಾಗ ಓದಾಕತ್ತಾರ ಮತ್ತೆ ಇನ್ನೊಂದು ವರ್ಷಕ್ಕೆ ಮದುವೆ ಆತಾರ ಭಾರಿ ಚಂದ ಇರುತ್ತೆ ನೋಡಕ ದಿನ ಕರ್ಕೊಂಡು ಹೋಗಲ್ಲಲ್ಲಿ ಒಂದೊಂದು ದಿನ ಕರ್ಕೊಂಡು ಹೋಗ್ತಾನ ಏನ್ ಬಸ್ ಇದಾಗತ್ತಲ್ಲ ಅವಾಗ ನಿನ್ನ ಮಗ ಈತ ಹೋಗೋದು ಇವತ್ತು ನಿನ್ನ ಮಗ ಹೋಗಿಲ್ಲಲ್ಲ ಅದಕ್ಕೆ ಕರ್ಕೊಂಡು ಹೋಗ್ಯಾನಂತ ಹ್ಞೂನೇ ಹೋಗಿಲ್ಲ ಬಾ ಹುಡುಗ ಸ್ವಲ್ಪ ಆರಾಮಿಲ್ಲ ಯಾಕೆ ಜ್ವರ ಬಂದಂಗೆ ಆಗ್ಯಾವ ಈ ಥಂಡಿ ಇದು ಮಳೆನೇ ಬರವಲ್ತು ಈ ಕಡೆ ಬಿಸಿಲು ಬೀಳವಲ್ತಾವ ಹಿಂಗತ್ತಾಗಿ ಅದ್ಯಾಕೆ ನೆಗಡಿ ಅದಂಗಾಗಿ ಮಕ್ಕೊಂಡತಿ ಅತಿ ಅತಿ ಚಾ ತಗರಿ ತಾರವ ಮೆಣಸಿನ್ಕಾಯಿ ತೋರ್ಸಕತ್ತಿದ್ನಲ್ಲ ಗಂಟ್ಲ ಹೆಂಗೆ ಖಾರ ಇದಾದಂಗೆ ಅತ್ತ ಅಯ್ಯ ಅತ್ತಿ ನೀವ್ಯಾಕೆ ತೋರ್ಸಕತ್ತಿದ್ರಿ ನಾನು ಈಗೆಲ್ಲ ತೋರಿಸ್ತಿದ್ನಲ್ಲ ನೀವು ಸುಮ್ಮನೆ ಕುಂದ್ರಬೇಕಿಲ್ರಿ ಇನ್ನ ಈಗ ಮದುವೆಯಾಗಿ ಬಂದೇವ ಮನೆಗೆಲ್ಲ ಕೆಲಸ ಮಾಡಕತ್ತಿ ಇಂಥವನ್ನ ಮಾಡೋಕ್ಕಾಗಲ್ಲನ ಅದು ವಯಸ್ಸಾತಲ್ಲ ಅದಕ್ಕೆ ಬಹಳ ಹೊತ್ತು ಕುಂತು ತೋರ್ಸಕ್ಕೆ ಇದಾದಂಗೆ ಆಗ್ಬಿಡ್ತು ದಮ್ಮದ್ದಂಗೆ ಆಗ್ಬಿಡುತ್ತೆ ನನಗೆ ಖಾರ ಅಂದ್ರೆ ಒಂದೇ ಇಟ್ಟಕ್ಕೆ ಇದಾಗ್ಬಿಡ್ತೈತಿ ಅದಕ್ಕೆ ಸ್ವಲ್ಪ ಹೊತ್ತು ಕುಂತ್ಕೊಂಡೆ ಚಾ ಕುಡ್ದು ಮತ್ತೆ ತೋರಿಸ್ತೀನಿ ನೀನೇ ನಮ್ಮ ಇದು ಮಾಡ್ಕೋಬೇಡ ಪೀಡಾಡಿ ಅಲ್ಲ ಬಂದು ಹೊಸದ್ರಾಗ ಅತ್ತಿನ ಬುಟ್ಟಿಗೆ ಕೆಳಕತ್ತಾಳ ಬುಟ್ಟಿಗೆ ಅಲ್ಲಿಂದ ನಿಂತ್ಕೊಂಡು ಸೋಗು ಮಾಡ್ತಾಳ ಮಾಡ್ತೀನಿ ರೀ ಪಾಪ ಬಂದಾಗಿಂದ ಇದಂದ ಹುಡುಗಿ ಕೆಲಸ ಮಾಡಕತ್ತೈತಿ ಏ ಅರ್ಚನಾ ಬರವ ಇಲ್ಲಿ ಅಯ್ಯೋ ಯಾಕೆ ಕರಕತ್ತಾಳ ಏನಂಕಿ ಏನ್ರಿ ಅತ್ತಿ ಇದೇನು ಕಮ್ಮಂದು ಬಟ್ಟೆಕೆ ನಿಮ್ಮ ಮನ್ಯಾಗ ಗಂಡಸ್ರದಾರ ಏನು ನಿಂದು ಎಷ್ಟತಿ ಹೇಳ್ಬೇಕು ನಿನಗೆ ಅತ್ತಿ ಇದು ನಂದು ವರ್ಕೌಟ್ ಡ್ರೆಸ್ ರೀ ನಾನು ವರ್ಕೌಟ್ ಮಾಡಕತ್ತಿದ್ನಿ ಅದಕ್ಕೆ ಎಷ್ಟತಿ ಹೇಳ್ಬೇಕ್ರಿ ಅತ್ತಿ ನಾನು ನಿಮಗೆ ಪದೇ ಪದೇ ಹೇಳಿ 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 ಇದು ಸಾಕತ್ತು ಏನತ್ರಿ ನಾನು ಮನೆಗೆ ತಾನೇ ಕೇಳಾಕತ್ತೀನಿ ಮನೆಗೆ ಅಷ್ಟೇ ಹಾಕ್ಯಂದ್ರೆ ನಾನೇನು ಅನ್ನಲ್ಲ ಹೊರಗನು ಇಂಥವ ತೋಳಿಲ್ದು ಬಗಲ್ ಬಂಡೆ ಅಂತ ಡ್ರೆಸ್ ಹಾಕ್ಯಂದು ಓತಿ ಎಷ್ಟತಿ ಹೇಳ್ಬೇಕು ನಮ್ಮ ಮನೆ ಮರ್ಯಾದಿನ 3 ಕಾಸಿ ಕರಾಜಾಕ್ತಿ ನೋಡು ನಿನ್ನೆ ಮನೆ ಬಂದತಿ ಎಷ್ಟು ಚಂದ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಯಂಡು ಹೆಂಗದ ನೀನು ನೋಡು ಆಣಿ ಮ್ಯಾಗ ಒಂದು ಕುಂಕುಮಿಲ್ಲ ಏನಿಲ್ಲ ಹೆಂಗದಿ ನೀನು ಅತ್ತಿ ಯಾರ್ಯಾರಿಗೆ ನನ್ನ ಕಂಪೇರ್ ಮಾಡಿ ಬಯಕ್ಕೆ ಹೋಗ್ಬೇಡ್ರಿ ಹಳ್ಳಿಯಿಂದ ಬಂದಕ್ಕೆ ಏನು ಗೊತ್ತಿರ್ತೈತಿ ಫ್ಯಾಷನ್ನು ಇದು ಹೆಲ್ತ್ ಬಗ್ಗೆ ಎಲ್ಲ ನನಗೆ ಗೊತ್ತು ನಾನು ಮಾಡಕತ್ತೀನಿ ರೀ ಸುಮ್ಮನೆ ನೀವು ಇದು ಮಾಡಕ್ಕೆ ಹೋಗ್ಬೇಡ್ರಿ ನಾನು ಇಷ್ಟು ದಿನ ಹೆಂಗದೀನಿ ಇವಾಗ ಈಕೆ ಬಂದ ತಕ್ಷಣ ಈಕೆ ಕಂಪೇರ್ ಮಾಡಿ ಹೇಳಕತ್ತೀರೇನ್ರಿ ಆಕೆ ಏನು ಹಳ್ಳಿಯಿಂದ ಬಂದಾಳ ಆಕೆಗೆ ಏನು ಗೊತ್ತೈತಿ ಅದಕ್ಕೆ ಸೀರೆ ನೋಡ್ಕೊಂತಾಳ ಕೈ ತುಂಬ ಬಳೆನ ಹಾಕ್ಯಂದು ಗೌರ ಮಂದಿನ ಸಿಗ್ತಾಳ ನನಗೆ ಹಂಗಿರಂತ ಹೇಳಕ್ಕೆ ಹೋಗ್ಬೇಡ್ರಿ ಆಗಲೇ ಶುರು ಮಾಡಿದ್ರೇನ್ರಿ ನೀವು ಆಕಿ ನೋಡಿ ಹೆಂಗದಾಳ ಆಕಿ ನೋಡಿ ಹೆಂಗದಾಳ ಅನ್ನಕ ನಾನು ನಿನ್ನ ಆಕಿಗೆ ಕಂಪೇರ್ ಮಾಡಿ ಹೇಳಕತ್ತಿಲ್ಲ ಆಕಿ ನೋಡು ಹೆಂಗದಾಳ ಮನೆ ಸಸಿಯಾಗಿ ನೀನು ಹಂಗ ಇರಂತ ಹೇಳಕತ್ತೀನಿ ಅದ್ರಾಗ ಏನದು ತಪ್ಪು ಇಷ್ಟು ದಿನನೂ ಹೇಳ್ತಿದ್ದೆ ನೀನು ತಿಳ್ಕೊಂತಿದ್ದಿಲ್ಲ ನೋಡು ಈಗ ಈಕಿ ಬಂದಾಳ ಈಗ ಒಬ್ಬಕ್ಕೆ ಸಸಿ ಕೆಲಸ ಮಾಡಿ ಇನ್ನೊಬ್ಬಕ್ಕೆ ಸಸಿ ಸುಮ್ಮನಿದ್ರೆ ಅದು ಹೆಂಗೆ ಸರಿ ಹೋಗ್ತತಿ ಅಲ್ಲಿ ಮೆಣಸಿನ್ಕಾಯಿ ಅದಾವು ಒಂದಿಷ್ಟು ನಾನು ಆಗೇ ತೋರಿಸೀನಿ ಇನ್ನೂ ಸ್ವಲ್ಪ ಅದಾವು ಇನ್ನು ತೋರ್ಸೋಗು ಏನ್ರಿ ನಾನು ತೋರಿಸ್ಬೇಕಾ ಅವು ಮೆಣಸಿನ್ಕಾಯಿ ಹೋಗ್ರಿ ಅಪ್ಪ ಖಾರ ಇರ್ತಾವೆ ನನ್ನ ಕೈಲಿ ಆಗಲ್ರಿ ಅತ್ತಿ ಅದು ಅಲ್ಲದೆ ನಾನು ನಿನ್ನೆ ಇದು ನೇಲ್ ಆರ್ಟಿಸ್ಟ್ ಮಾಡ್ಸ್ಕೊಂಬಂದಿನಿ ರೀ ನಾನು ಹೋಗಲ್ರಿ ನನ್ನ ಉಗುರು ಉದ್ದದವ್ರಿ ತೋರ್ಸಕ್ಕೆ ಆಗಲ್ರಿ ಅತ್ತಿ ಅದು ಏನು ಮಾಡಿಸ್ಕೊಂಬರ್ತೀಯೋ ಏನು ಅಲ್ಲ ಮನ್ಯಾಗ ಒಂದು ಅಗದ ಮಾಡಿಲ್ಲ ಅಂದ್ರೆ ಮತ್ತೆ ಏನು ನೀನು ಸಸಿಯಾಗಿ ನಾನು ನೋಡಿ 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 ಸಾಕಾಗೈತಿ ವಯಸ್ಸು ಸಾಕಾಗಕ್ಕೆ ಬಂತು ನನಗೆ ಮಕ್ಕಳು ಮದುವೆ ಮಾಡಿಸಿ ನೀ ಸಸಿ ಅಂತ ನೀವು ಬಂದಿರಿ ಆದ್ರೆ ನಾನು ಮನೆ ಕೆಲಸ ಮಾಡ್ಬೇಕಾನ ಈಗ ಹುಡುಗಿ ಮಾಡಕತ್ತತಿ ಒಬ್ಬಕ್ಕೆ ಸಸಿ ಕೆಲಸ ಮಾಡಿದ್ರೆ ಇನ್ನೊಬ್ಬಕ್ಕೆ ಸಸಿ ಸುಮ್ಮನಿದ್ರೆ ಅದು ಹೆಂಗೆ ಸರಿ ಹೋಗುತ್ತಾ ಮಾಡ್ಬೇಕ್ರಿ ಅತ್ತಿ ಆಕಿ ಗತಿ ಇಲ್ದಿರೋರು ಮನೆಯಿಂದ ಬಂದಾಳ ಮಾಡ್ಬೇಕು ನಾನು ಹಂಗಲ್ಲಲ್ರಿ ನಮ್ಮ ಮನೆ ತನ ಎಂಥದೈತಂತ ನಿಮ್ಗೆ ಗೊತ್ತೈತಲ್ರಿ ಈಡ್ಗಣ್ಣಂಗೆ ಕೊಟ್ಟಾರ್ರಿ ನಮ್ಮ ಮನ್ಯಾಗ ನಾನು ಯಾಕೆ ಮಾಡಬೇಕು ಹಂಗಿದ್ರೆ ಹೇಳ್ಬಿಡ್ರಿ ನಾನು ನನ್ನ ಗಂಡನ ಕರ್ಕೊಂಡು ಬೇರೆ ಹೋಗ್ತೀನಿ ಏನಂದಿ ನನ್ನ ಮಗನ ಕರ್ಕೊಂಡು ಬೇರೆ ಹೋಗ್ತಿ ಹೋಗಿ ನೋಡೋಣ ಏನು ನೀನು ಹೇಳ್ದಂಗೆಲ್ಲ ಕೇಳ್ತೀನಿ ಅಂತಂದು ಏನು ಮಾಡಿದ್ರು ಸುಮ್ಮನಿರುತ್ತೆ ಅನ್ಕಂಡೆ ನನ್ನ ಮಗ ನಿನ್ನ ಮಾತೆಲ್ಲ ಕೇಳ್ತಾನಂತಂದ್ರೆ ಮನೆ ಬಿಟ್ಟು ಬೇರೆ ಹೋಗ್ತಾನಂತಲ್ಲ ಮನೆ ಬಿಟ್ಟು ಬೇರೆ ಹೋಗ್ಬಾರ್ದು ಅನ್ನೋದಕ್ಕೆ ನೀನು ಹೇಳ್ದಂಗೆ ಕೇಳೋದು ಈ ಮಾತು ಅಂದು ನೋಡಿ ನನ್ನ ಮಗನ ಮುಂದೆ ನೋಡೋಣ ಏನು ಬಿಡು ಗಂಡ ಹೆಂಡತಿ ಮುಂದೆ ಮಧ್ಯೆ ಜಗಳ ಹಚ್ಚಬಾರ್ದು ಚಂದಾಗ ಅದಾವು ಚಂದಾಗಿರ್ಲಿ ಅಂತಂದು ನಾನು ಸುಮ್ಮನಿದ್ರೆ ಬರ್ತಾ ಭಾಳ ಆತ್ ನಿಂದು ಯಾಕೆ ಏನದು ಮನೆ ಬೇರೆ ಮಾಡ್ತೀನಿ ಅನ್ನೋದು ನೀನು ಯಾವಕ್ಕಿ ಈಕಿಗೆ ಗತಿ ಇಲ್ದವ್ರ ಮನೆಗೆ ಏನದು ಗತಿ ಇಲ್ದಿದ್ದ ಮನೆಯಿಂದ ಬಂದ್ರೂ
ಸಂಸ್ಕಾರ ಅನ್ನೋದನ್ನ ತುಂಬಿಕೆ ಬಂದಾಳ. ನಿನಕ್ಕಿಂತ ಸಂಸ್ಕಾರದಾಗ ಈಕಿ ಶ್ರೀಮಂತಿನೇ ಅದಾಳ. ನೀನು ಆಕೆ ಮುಂದೆ ಬಡವಿ. ಅತ್ತಿ ನೋಡ್ರಿ, ಆಕಿ ಮುಂದೆ ನನಗೆ ಹಿಂಗತೆ ಎಲ್ಲ ಅವಮಾನ ಮಾಡಿದ್ರಿ, ನಾನಂತ ಈ ಮನೆಗೆ ಒಂದು ನಿಮಿಷನೇ ಇರಲ್ರಿ. ಬೇಡ ಇರ್ಬೇಡ, ನನಗೂ ನೋಡಿ 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 ಸಾಕಾಗೈತಿ. ಕರ್ಸು ನಿಮ್ಮಪ್ಪ ಅವನು ಕರ್ಸು, ಮಾತಾಡತ್ ನಾನು ನಾಳೆ ಕರ್ಸು. ಅತ್ತೆ ಹೋಗ್ಲಿ ಬಿಡ್ರಿ, ನಾನು ತೋರ್ಸ್ಕೊಂತೀನಿ ಬಿಡ್ರಿ, ಹೋಗ್ಲಿ. ಯಾಕೆ ಸುಮ್ಮನೆ ಜಗಳ ಆಡಕತ್ತೀರಿ? ಬಿನ್ನಾಣಗಿತ್ತಿ. ನೈಸ್ ಮಾಡ್ಬಿಟ್ಲ ಹಂಗೆ ಬಂದು 2 ದಿನಕ್ಕೆ ಈ ಮನೆ ಹೊಡಿಯಾಕತ್ತತಿ. ಅದೆಂಥ ಕಾಲ ಏನ. ಇಷ್ಟು ದಿನ ಆದ್ರೂ ಹಿಂಗೆಲ್ಲ ಅಂದ್ಲಾರ್ದ ಮತ್ತೆ ಇವತ್ತನಕತ್ತಾರಂದ್ರ ಯಾರ ಬೇಸ್ನಾಗಿ ಕಿವಿ ಚುಚ್ಚಾರ. ಅದಕ್ಕೆ ನಮ್ಮ ಮತ್ತೆ ಹಿಂಗೆ ಆಡಕತ್ತಾರ. ನಾನೇನು ಮಾಡ್ಬೇಕು ಅದು ಮಾಡ್ತೀನಿ, ನನಗೂ ಗೊತ್ತೈತಿ. ಅತ್ತಿ ನೀವು ಹಂಗೆ ಅನ್ಬಾರ್ದಿತ್ರಿ. ಇವಾಗ ನೋಡ್ರಿ ಅಕ್ಕ ನನ್ನ ಸಿಟ್ಟು ಮಾಡ್ಕೆ ಅಂದ್ರು. ಅದೇನು ಭಾಳ ಕೆಲಸ ಅನ್ರಿ, ನಾನು ಮಾಡ್ಕೊಂತಿದ್ನೆ ರೀ. ಸರಸ್ವತಿ ನಿನಗೆ ಗೊತ್ತಾಗಂಗಿಲ್ಲ, ನಾನು ನೀನೊಬ್ಬಕ್ಕೆ ಕೆಲಸ ಮಾಡಕತ್ತಿ ಅನ್ನೋ ವಿಷಯಕ್ಕೆ ಅನ್ನಕತ್ತಿಲ್ಲ ಅಕ್ಕಿಗೆ. ಅಕ್ಕಿದು ಭಾಳನೇ ಆಗಿತ್ತು. ಅದಕ್ಕೆ ನಾನು ಬಡವ್ರ ಮನೆ ಸೊಸಿ ಬೇಕಂತೇಳಿ, ಬಡವ್ರ ಮನೆ ಮಗಳು ಬೇಕಂತೇಳಿ ನಿನ್ನ ಕರ್ಕೊಂಬಂದಿದ್ದೆ. ನೀನು ಮಾಡೋದು ನೋಡಿ ಆದ್ರೆ ಅಕ್ಕಿ ತಿಳ್ಕೊಳ್ಳಿ ಅಂತ ನಾನು ಅನ್ಕೊಂಡ್ರೆ ಬರಬರ್ತ ಭಾಳನೇ ಆಗಕತ್ತೈತೆ ಅಕ್ಕಿದು. ಮಾಡ್ತೀನಿ ಅತ್ತಿ, ಹೋಗ್ಲಿ ಬಿಡ್ರಿ. ನಾ ಯಾಕೆ ಹೇಳಕತ್ತೀನಂದ್ರೆ ಮತ್ತೆ ಇವಾಗ ಏನಾಗುತ್ತಂದ್ರೆ ನಾನು ಬಂದು ಜಗಳ ಹಚ್ಚಿದಂಗೆ ಆಗುತ್ತೆ. ಈಗ ಅಂದ್ರಲ್ರಿ ಅಕ್ಕ ಕಿವಿ ಚಿಚ್ಚಾಳ ಅಂತೇಳಿ, ಅದಕ್ಕೆ ಬಿಡ್ರಿ ಅತ್ತಿ. ಇನ್ನೂ ಸ್ವಲ್ಪ ದಿನ ಅವ್ರಿಗೂ ಮಾಡ್ಬೇಕಂತ ಅನ್ಸ್ಬೋದೇನ. ಜಗಳ ಬೇಡ ಅತ್ತಿ. ಆಯ್ತಾಯ್ತು. ನೀನು ಹೋಗು, ಏನಾಯ್ತು ಕೆಲಸ ಮಾಡಿಕೆ ಹೋಗು. ಕಿರಿಯಕ್ಕ ಬರ್ತಾ ಭಾಳ ಆತು. ಹುಡುಗಿ ಗತಿ ಇಲ್ದಕ್ಕಿ ಹಂಗೆ ಹಿಂಗೆ ಅಂತೇಳ ಅಂತ ಮಾಡ್ತೀನಿ ಕೇಳಿ, ಸರಿಯಾಗಿ ಮಾಡ್ತೀನಿ. ಬುದ್ಧಿ ಕಲಿಸಿಲ್ಲ ಅಂದ್ರೆ ಈಕಿ ದಾರಿಗೆ ಬರಾಗಲ್ಲ. ಬುದ್ಧಿ ಕಲ್ಸಕ್ಕೆ ಬೇಕೀಕಿಗೆ.